ನೋಡಿ ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡ್ತಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ತಳ್ಳ್ತಾ ಇದ್ದಾರೆ. ಒಳ್ಳೆ ಪ್ರಾಣಿಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರ ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮತ್ತೆ ಬಂದ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ನೋಡಿ ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡ್ತಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ತಳ್ಳ್ತಾ ಇದ್ದಾರೆ. ಒಳ್ಳೆ ಪ್ರಾಣಿಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರ ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮತ್ತೆ ಬಂದ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ನೋಡಿ ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡ್ತಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ತಳ್ಳ್ತಾ ಇದ್ದಾರೆ. ಒಳ್ಳೆ ಪ್ರಾಣಿಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟ
ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟೇ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮತ್ತೆ ಬಂದೇ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ನೋಡಿ, ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕು ಬಿಡ್ತಾಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ತಳ್ಳ್ತಾ ಇದ್ದಾರೆ. ಒಳ್ಳೆ ಪ್ರಾಣಿಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟೇ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮತ್ತೆ ಬಂದೇ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ನೋಡಿ, ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ, ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕು ಬಿಡ್ತಾಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ತಳ್ಳ್ತಾ ಇದ್ದಾರೆ. ಒಳ್ಳೆ ಪ್ರಾಣಿಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟೇ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮತ್ತೆ ಬಂದೇ.